ನಮಸ್ಕಾರ. ಬನ್ನಿ ಇವತ್ತು ಭವಿಷ್ಯದ ತಂತ್ರಜ್ಞಾನದ ಬಗ್ಗೆ ಮಾತಾಡೋಣ. ಇದು ಕೇವಲ ಹೊಸ ಗ್ಯಾಜೆಟ್ಗಳ ಕಥೆಯಲ್ಲ, ಬದಲಿಗೆ ನಮ್ಮ ಬದುಕನ್ನೇ, ನಮ್ಮ ಅಸ್ತಿತ್ವವನ್ನೇ ಬುಡಮೇಲು ಮಾಡೋ ಶಕ್ತಿರೋ ತಂತ್ರಜ್ಞಾನಗಳ ಬಗ್ಗೆ. ಈ ರೋಚಕ ಪಯಣ ಶುರು ಮಾಡೋಣ. ಈ ಒಂದು ವಾಕ್ಯವನ್ನೊಮ್ಮೆ ನೋಡಿ. ಇದು ಸುಮ್ಮನೆ ಹೇಳಿರೋ ಮಾತಲ್ಲ, ಇದರಲ್ಲಿ ಒಂದು ಭರವಸೆಯೂ ಇದೆ, ಒಂದು ಎಚ್ಚರಿಕೆಯೂ ಇದೆ. ಅಂದ್ರೆ ನಾವು ಕೇವಲ ತಾಂತ್ರಿಕ ಪ್ರಗತಿಯನ್ನು ನೋಡ್ತಿಲ್ಲ, ನಾವು ಮಾನವ ಇತಿಹಾಸದಲ್ಲೇ ಒಂದು ಹೊಸ ಶಕೆಯ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆಗೆ ಮುನ್ನುಡಿ. ಹಾಗಾದ್ರೆ ಈ ಪಯಣದಲ್ಲಿ ನಾವು ಏನೆಲ್ಲ ನೋಡ್ತೀವಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ನ ಅಪಾರ ಶಕ್ತಿ, ನಮ್ಮ ಜೀವನವೇ ಬದಲಿಸಬಲ್ಲ ಬಯೋಟೆಕ್ನಾಲಜಿ, ಬೇರೆ ಗ್ರಹಗಳಲ್ಲಿ ನಮ್ಮ ವಾಸ, ಮನುಷ್ಯರ ಸಾಮರ್ಥ್ಯವನ್ನು ಹೆಚ್ಚಿಸುವ ತಂತ್ರಜ್ಞಾನ ಮತ್ತು ನಮ್ಮ ನಗರಗಳನ್ನೇ ಸ್ಮಾರ್ಟ್ ಆಗಿ ಬದಲಾಯಿಸುವ ಶಕ್ತಿ, ಹೀಗೆ ಒಂದೊಂದಾಗಿ ಎಲ್ಲವನ್ನೂ ನೋಡೋಣ. ಸರಿ, ಮೊದಲು ನಮ್ಮ ಯೋಚನಾ ಕ್ರಮವನ್ನೇ ಬುಡಮೇಲು ಮಾಡಿರುವ ತಂತ್ರಜ್ಞಾನಗಳತ್ತ ಗಮನಹರಿಸೋಣ. ನಿಜಕ್ಕೂ ಇದೊಂದು ಹೊಸ ಬುದ್ಧಿಮತ್ತೆಯ ಯುಗ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ. ಸಿಂಪಲ್ ಆಗಿ ಹೇಳೋದಾದ್ರೆ ಮನುಷ್ಯರ ಥರ ಯೋಚನೆ ಮಾಡೋ, ಕಲಿಯೋ ಶಕ್ತಿನ ಮಷೀನ್ಗಳಿಗೆ ಕೊಡೋದು. ಇದರಿಂದ ಏನೆಲ್ಲ ಆಗ್ಬೋದು ಅಂದ್ರೆ, ಕ್ಯಾನ್ಸರ್ನ ಬೇಗ ಪತ್ತೆ ಹಚ್ಚೋದ್ರಿಂದ ಹಿಡಿದು ಡ್ರೈವರ್ ಇಲ್ದೇ ಓಡೋ ಕಾರುಗಳವರೆಗೂ ಎಐ ಎಲ್ಲಾ ಕಡೆನೂ ತನ್ನ ಪ್ರಭಾವ ಬೀರ್ತಿದೆ. ಈಗ ಕ್ವಾಂಟಮ್ ಕಂಪ್ಯೂಟಿಂಗ್, ನಮ್ಮ ಸಾಮಾನ್ಯ ಕಂಪ್ಯೂಟರ್ಗಳು ಬಿಟ್ ಅಂದ್ರೆ 0 ಅಥವಾ 1, ಈ ಎರಡರಲ್ಲಿ ಒಂದೇ ಸರಿ ಕೆಲಸ ಮಾಡುತ್ತೆ. ಆದ್ರೆ ಕ್ವಾಂಟಮ್ ಕಂಪ್ಯೂಟರ್ ಕ್ಯೂಬಿಟ್ ಬಳಸುತ್ತೆ. ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇದು ಒಂದೇ ಸಮಯದಲ್ಲಿ 0 ಮತ್ತು 1 ಎರಡೂ ಆಗಿರ್ಬಲ್ಲದು. ಅಂದ್ರೆ ಇವತ್ತಿನ ಸೂಪರ್ ಕಂಪ್ಯೂಟರ್ಗಳಿಗೆ ಸಾವಿರಾರು ವರ್ಷ ಬೇಕಾಗೋ ಕೆಲಸವನ್ನ ಇದು ಕೆಲವೇ ನಿಮಿಷಗಳಲ್ಲಿ ಮುಗಿಸ್ಬಿಡುತ್ತೆ. ಮೆಷಿನ್ಗಳ ಬುದ್ಧಿಮಟ್ಟೆ ಆಯ್ತು. ಈಗ ನಮ್ಮ ಸ್ವಂತ ದೇಹವನ್ನೇ ಬದಲಿಸೋ ತಂತ್ರಜ್ಞಾನದ ಕಡೆಗೆ ಬರೋಣ. ಇದು ನಮ್ಮ ಜೀವದ ವ್ಯಾಖ್ಯಾನವನ್ನೇ ಬದಲಾಯಿಸೋ ಪವರ್ ಹೊಂದಿದೆ. ಕ್ರಿಸ್ಪರ್ ಅನ್ನೋ ತಂತ್ರಜ್ಞಾನದ ಬಗ್ಗೆ ಕೇಳಿದಿರಾ? ಇದನ್ನ ಸಿಂಪಲ್ ಆಗಿ ನಮ್ಮ ಡಿಎನ್ಎಯನ್ನ ಎಡಿಟ್ ಮಾಡೋ ಒಂದು ಮಾಲಿಕ್ಯುಲರ್ ಸಿಸರ್ ಅಂತ ಕರಿಬೋದು. ಅಂದ್ರೆ ವಂಶಪಾರಂಪರ್ಯವಾಗಿ ಬರುವ ರೋಗಗಳನ್ನ ಬುಡದಿಂದಲೇ ತೆಗೆದುಹಾಕೋ ಶಕ್ತಿ ಇದಕ್ಕಿದೆ. ಇದು ಹೆಲ್ತ್ ಕೇರ್ನಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಸರಿ. ಆದ್ರೆ ಇಂಥ ಒಂದು ದೈವಿಕ ಶಕ್ತಿ ನಮ್ ಕೈಗೆ ಸಿಕ್ಕಾಗ ಕೆಲವು ಪ್ರಶ್ನೆಗಳು ತಾವಾಗಿಯೇ ಹುಟ್ಕೊಳ್ತವೆ ಅಲ್ವಾ? ಇದರ ನೈತಿಕ ಸವಾಲುಗಳೇನು? ಒಂದು ಯೋಚನೆ ಮಾಡಿ, ನಮ್ಮ ಜೀನ್ಗಳನ್ನ ಪರ್ಮನೆಂಟಾಗಿ ಚೇಂಜ್ ಮಾಡೋದು ಸೇಫಾ? ಇನ್ನೊಂದು ಕಡೆ ಇದು ಬರೀ ದುಡ್ಡಿದ್ದವರಿಗೆ ಮಾತ್ರ ಸಿಕ್ಕರೆ ಡಿಸೈನರ್ ಬೇಬೀಸ್ ಅನ್ನೋ ಕಾನ್ಸೆಪ್ಟ್ ಬಂದು ಸಮಾಜದಲ್ಲಿ ಒಂದು ಹೊಸ ತರತಮ ಶುರುವಾಗಲ್ವಾ? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಎಲ್ಲಿಯವರೆಗೆ ಈ ಬದಲಾವಣೆ ಸರಿಯಂತ ಯಾರು ಡಿಸೈಡ್ ಮಾಡ್ತಾರೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಅಷ್ಟು ಸುಲಭವಲ್ಲ. ನೋಡಿ, ಈ ಟೆಕ್ನಾಲಜಿ ಕೇವಲ ರೋಗವಾಸಿ ಮಾಡೋದಿಕ್ಕೆ ನಿಲ್ಲಲ್ಲ, ಇದು ಹ್ಯೂಮನ್ ಎನ್ಹ್ಯಾನ್ಸ್ಮೆಂಟ್ ಕಡೆಗೂ ಹೋಗ್ತಿದೆ. ಅಂದ್ರೆ ನಮ್ಮ ಮೆದುಳಿಗೆ ಚಿಪ್ ಹಾಕಿ ಕಂಪ್ಯೂಟರ್ ಜೊತೆ ನೇರವಾಗಿ ಕನೆಕ್ಟ್ ಮಾಡೋ ತಂತ್ರಜ್ಞಾನ. ಆಗ ಮನುಷ್ಯ ಮತ್ತು ಯಂತ್ರದ ನಡುವಿನ ಗೆರೆ ಅಳಿಸೋಗ್ಬೋದು. ಸರಿ, ನಮ್ಮ ದೇಹದ ಒಳಗಿನಿಂದ ಈಗ ಹೊರಗಿನ ಪ್ರಪಂಚದ ಕಡೆಗೆ ಬರೋಣ. ನಾಳೆ ನಾವು ಬದುಕೋ ಜಗತ್ತು ಹೇಗಿರಬಹುದು ಅಂತ ನೋಡೋಣ. ಮಂಗಳ ಗ್ರಹದಲ್ಲಿ ಮನುಷ್ಯರು ವಾಸಿಸೋದು ಕೇಳೋಕೆ ತುಂಬಾ ಚೆನ್ನಾಗಿದೆ, ಆದರೆ ಅದು ಅಷ್ಟು ಸುಲಭದ ಮಾತಲ್ಲ. ಅಲ್ಲಿ ಉಸಿರಾಡೋಕೆ ಗಾಳಿ ಬೇಕು, ಸೂರ್ಯನ ಡೇಂಜರಸ್ ರೇಡಿಯೇಷನ್ನಿಂದ ರಕ್ಷಣೆ ಬೇಕು, ಹಾಗೆ ತಿನ್ನೋಕೆ ಊಟ, ಕುಡಿಯೋಕೆ ನೀರು. ಇವೆಲ್ಲ ದೊಡ್ಡ ದೊಡ್ಡ ಚಾಲೆಂಜ್ಗಳು. ಇನ್ನು ನಮ್ಮ ಭೂಮಿ ಮೇಲೆ ಸ್ಮಾರ್ಟ್ ಸಿಟಿ ಅನ್ನೋ ಐಡಿಯಾ ಫುಲ್ ಫಾಸ್ಟ್ ಆಗಿ ಬೆಳೀತಿದೆ. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದ್ರೆ ಐಒಟಿ ನಮ್ಮ ಸುತ್ತ ಇರೋ ಎಲ್ಲವನ್ನೂ ಕನೆಕ್ಟ್ ಮಾಡುತ್ತೆ. ಅಂದ್ರೆ ಟ್ರಾಫಿಕ್ ಜಾಮ್ ಆಗೋದಕ್ಕಿಂತ ಮುಂಚೆನೇ ನಿಮ್ಮ ಕಾರಿಗೆ ಗೊತ್ತಾಗುತ್ತೆ, ಮನೆಗಳಲ್ಲಿ ಕರೆಂಟ್ ವೇಸ್ಟ್ ಆಗಲ್ಲ. ಹೀಗೆ ನಮ್ಮ ಜೀವನ ಇನ್ನಷ್ಟು ಸುಲಭವಾಗುತ್ತೆ. ಇಷ್ಟೆಲ್ಲ ಒಳ್ಳೇದ್ ಕೇಳೋಕೆ ಚೆನ್ನಾಗಿದೆ, ಆದ್ರೆ ಪ್ರತಿಯೊಂದು ನಾಣ್ಯಕ್ಕೂ ಇನ್ನೊಂದು ಮುಖ ಇಳುತ್ತಲ್ವಾ? ಈ ತಂತ್ರಜ್ಞಾನದಿಂದ ಎದುರಾಗಬಹುದಾದ ಅಪಾಯಗಳ ಬಗ್ಗೆನೂ ನಾವು ಮಾತಾಡ್ಲೇಬೇಕು. ಟೆಕ್ನಾಲಜಿ ಅನ್ನೋದು ಒಂದು ಇಬ್ಬಾಯಿ ಕತ್ತಿ ಇದ್ದ ಹಾಗೆ. ಒಂದ್ ಕಡೆ ಆಟೋಮೇಷನ್ನಿಂದ ಕೋಟ್ಯಾಂತರ ಕೆಲ್ಸಗಳು ಹೋಗ್ಬಹುದು, ಇನ್ನೊಂದ್ ಕಡೆ ಸೈಬರ್ ಕ್ರೈಮ್ಗಳು ಇನ್ನೂ ಜಾಸ್ತಿ ಆಗ್ಬಹುದು. ನಮ್ಮ ಪರ್ಸನಲ್ ಪ್ರೈವಸಿ ಅನ್ನೋದೇ ಇಲ್ದಂತೆ ಆಗ್ಬಹುದು. ಮೆಷಿನ್ಗಳ ಮೇಲೆ ನಾವು ಜಾಸ್ತಿ ಅವಲಂಬಿತರಾದ್ರೆ ನಮ್ಮದೇ ಯೋಚನಾ ಶಕ್ತಿ ಕಳ್ಕೊಳ್ಳೋ ಅಪಾಯನೂ ಇದೆ. ಹಾಗಾದ್ರೆ ನಮ್ಮ ಮುಂದಿನ ದಾರಿ ಯಾವುದು? ಕೊನೆಯದಾಗಿ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಅದನ್ನ ನಾವು ಹೇಗೆ ರೂಪಿಸ್ತೀವಿ ಅನ್ನೋದರ ಮೇಲೆ ಎಲ್ಲವೂ ನಿಂತಿದೆ ಅನ್ನೋದನ್ನ ನೋಡೋಣ. 2050ರಿಂದ 2100ರೊಳಗೆ ಏನಾಗಬಹುದು? ಮನುಷ್ಯರ ಸಹಾಯವೇ ಇಲ್ಲದೆ ತಾವಾಗಿಯೇ ಕೆಲಸ ಮಾಡೋ ನಗರಗಳು ನಿಜವಾಗಬಹುದು. ನಮ್ಮ ಯೋಚನೆಗಳೇ ಕಂಪ್ಯೂಟರ್ಗಳನ್ನ ಕಂಟ್ರೋಲ್ ಮಾಡೋ ಥರ ಮನುಷ್ಯ ಮತ್ತು ಯಂತ್ರ ಒಂದಾಗಿರೋ ಸಮಾಜವನ್ನ ನೋಡ್ಬಹುದು.
ಸ್ಪೇಸ್ ಟ್ರಾವೆಲ್ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಿರಲ್ಲ, ಸಾಮಾನ್ಯ ಜನ ಕೂಡ ಚಂದ್ರನ ಮೇಲೆ ವೀಕೆಂಡ್ ಕಳೆಯೋ ದಿನ ಬರ್ಬೋದು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕ್ಯಾನ್ಸರ್, ಏಡ್ಸ್ ತರಹದ ರೋಗಗಳೇ ಇಲ್ಲದ ಜಗತ್ತು ಸೃಷ್ಟಿಯಾಗಬಹುದು. ಬಹುತೇಕ ರೋಗಮುಕ್ತ ಜೀವನ ನಮ್ಮದಾಗಬಹುದು. ಆದ್ರೆ ಈ ವರದಿಯೊಂದು ಬಹಳ ಮುಖ್ಯವಾದ ಮಾತನ್ನ ಹೇಳುತ್ತೆ. ಈ ಭವಿಷ್ಯ ಗ್ಯಾರಂಟಿ ಅಲ್ಲ. ಇದು ಪೂರ್ತಿಯಾಗಿ ನಮ್ಮ ಮಾನವೀಯ ಮೌಲ್ಯಗಳ ಮೇಲೆ ನಿಂತಿದೆ. ಅಂದರೆ ನಮ್ಮ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ನಮ್ಮ ನೈತಿಕತೆ, ನಮ್ಮ ಆಯ್ಕೆಗಳೇ ಫೈನಲ್. ಹಾಗಾಗಿ ಕೊನೆಯಲ್ಲಿ ಒಂದು ಪ್ರಶ್ನೆ: ತಂತ್ರಜ್ಞಾನ ನಮ್ಮ ಭವಿಷ್ಯವನ್ನ ರೂಪಿಸ್ತಾ ಅಥವಾ ನಾವೇ ತಂತ್ರಜ್ಞಾನವನ್ನ ಬಳಸಿ ನಮ್ಮ ಭವಿಷ್ಯವನ್ನ ರೂಪಿಸ್ಬೇಕಾ? ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಕೈಯಲ್ಲಿದೆ.